ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರವಿರಾಜ್ ವನಸಿರಿ. ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡ್ತಿರೋದು ಏನಂತಂದರೆ ನಮ್ಮ HD ಕೋಟೆಯಲ್ಲಿ ಹೊಸ್ದಾಗಿ ಓಪನ್ ಆಗಿರೋ ಕಬಿನಿ ಅಡ್ವೆಂಚರ್ಸ್ ಅವರು ಒಂದು ಆರ್ಸ್ ರೈಡಿಂಗ್ನ ಓಪನ್ ಮಾಡಿದ್ದಾರೆ. ಇವತ್ತು ನಾನು ಅವ್ರ ಹತ್ರ 1 ಅವರ್ದು ಪ್ಯಾಕೇಜಸ್ ತೊಗೊಂಡಿದ್ದೀನಿ. 1 ಅವರ್ ಪ್ಯಾಕೇಜಸಲ್ಲಿ ನಮಗೆ ಯಾವ ರೀತಿ ಒಂದು ಕುದುರೆನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ವೀಡಿಯೋದಲ್ಲಿ ತೋರಿಸ್ತಾರೆ. ಯಾವ ರೀತಿ ಮಾಡೋದು ಅನ್ನೋ ಒಂದು ಟ್ರೈನಿಂಗ್ ಕೊಡ್ತಾರೆ. ಅದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ನ ಅವ್ರ ಹತ್ರ ಅಪ್ಡೇಟ್ ಮಾಡಿಸ್ತೀನಿ, ಬನ್ನಿ. ಹಾಯ್ ಬ್ರೋ, ನಮಸ್ತೆ. ಹಾಯ್, ನಮಸ್ತೆ. ಈಗ 1 ಅವರ್ ಪ್ಯಾಕೇಜಸ್ ತೊಗೊಂಡಿದ್ದೀನಿ. ಹಾಂ, ಏನೇನೆಲ್ಲ ಹೇಳ್ಕೊಡ್ತೀರಾ 1 ಅವರ್ ಪ್ಯಾಕೇಜಸಲ್ಲಿ? ಎಲ್ಲಿಂದ ಹೇಗೆ ಯಾವ ಥರ ಟ್ರೈನ್ ಮಾಡ್ತೀರಾ ನಮಗೆ? ಈ 1 ಅವರ್ ಪ್ಯಾಕೇಜಲ್ಲಿ ನಿಮಗೆ 10 to 15 ಮಿನಿಟ್ಸ್ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಫಸ್ಟ್ ಬೇಸಿಕ್ ಟ್ರೈನಿಂಗ್ ಅಂದರೆ ಈ ಗ್ರೌಂಡಲ್ಲೇ ಫುಲ್ಲು ಟ್ರೈನಿಂಗ್ ಕೊಡ್ತೀರಾ? ಹಾಂ, ಹೌದು. ಯಾವ ಥರ ಕೂತ್ಕೋಬೇಕು, ಈಗ ಯಾವ ಥರ ಹತ್ಬೇಕು ಮೊದಲನೇದಾಗಿ, ಆಮೇಲಿಂದ ರೈನಿಸ್ ಮತ್ತು ರಿಕಾಬ್ ಕಾಲು ಎಷ್ಟೊಳಗಡೆ ಇರಬೇಕು, ಮತ್ತು ರೈನಿಸ್ ಯಾವ ಥರ ಇಟ್ಕೋಬೇಕು, ರೈಟ್ಗೆ ಹೆಂಗೆ ಲೆಫ್ಟ್ಗೆ ಹೆಂಗೆ ಬ್ಯಾಲೆನ್ಸಿಂಗ್ ಹೆಂಗೆ ಅನ್ನೋದನ್ನ ಒಂದು 10-15 ನಿಮಿಷ ಹೇಳ್ಕೊಡ್ತೀವಿ. ಓಕೆ. ಅದಾದಮೇಲಿಂದ ನಮ್ಮ ಸ್ಟಾಫ್ ಇಲ್ಲಿ ಒಳಗಡೆ ಒಂದು 4-5 ರೌಂಡ್ ನಿಮ್ಮನ್ನ ಕುದುರೆ ಹಿಡ್ಕೊಂಡೇ ಸುತ್ತಾಡಿಸ್ತಾರೆ. ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಒಳಗಡೆನೆ ಇನ್ನೊಂದು 2 ರೌಂಡ್ ನೀವು ಆರಾಮಾಗಿ ಒಬ್ಬರೇ ಓಡಾಡಿ. ಓಕೆ. ಅದಾದಮೇಲಿಂದ ಹೊರಗಡೆ 3 ಕಿಲೋಮೀಟರ್ ರೇಡಿಯಸ್, 3 to 4 ಕಿಲೋಮೀಟರ್ ರೇಡಿಯೇಷನ್ಸಲ್ಲಿ ಓಕೆ ಔಟ್ಸೈಡ್ ಸಫಾರಿ ಇರುತ್ತೆ, ಹೋಗಿ ಬರ್ಬೋದು. ಟೋಟಲ್ 1 ಅವರಲ್ಲಿ ಇಷ್ಟೆಲ್ಲ ಇದು ಮಾಡ್ಕೊಡ್ತೀರಾ? ಫಸ್ಟು ಸ್ಟೂಲ್ ಹಾಕ್ತಿದ್ದಾರೆ, ಹತ್ಕೋಬೇಕು. ಹಿಂಗೆ ಹಚ್ಚಾ? ಹಾಂ, ಫಸ್ಟು ಲೆಫ್ಟ್ ಲೆಗ್ ಒಳಗಡೆ ಹಾಕಿ, ಸ್ಲಿಪ್ಪರ್ ಬಿಟ್ಬಿಡಿ. ಇಲ್ಲ, ಹಾಕಿ ಸ್ಲಿಪ್ಪರ್. ನಿಮ್ಮದು ಲೆಫ್ಟ್ ಹ್ಯಾಂಡ್ ಇಲ್ಲಿ, 2 ಹ್ಯಾಂಡ್ ಇಲ್ಲೇ ಮುಂದೆನೇ ಇಡಬೇಕು. ಇಲ್ಲೇನಾ? ಒಂದೇ ಸರಿ ಜಂಪ್. ಆ ಜಂಪ್. ಈಗ ಸೇಮ್ ಈ ಕಡೆನೂ ಕಾಲು ಒಳಗಡೆ ಹಾಕ್ಬೇಕು. ಸ್ಲಿಪ್ಪರ್ ತೆಗೆ ಮೇಲೆ ರೈಡಿಂಗ್ ಬರಬೇಕಾದ್ರೆ ಆಲ್ಮೋಸ್ಟ್ ಸ್ವಲ್ಪ ಈ ಥರ ಕ್ರಾಕ್ಸ್ ಟೈಪ್ ಅಗಲೇ ಇಲ್ದಾರ, ಸ್ಲಿಪ್ಪರ್ ಇಲ್ದೇ ಶೂಸ್ ಹಾಕೊಂಡು ಬಂದ್ಬಿಟ್ರೆ ಇನ್ನೂ ಬೆಟರು. ಕಾಲು ಅಷ್ಟೇ ಸ್ಟ್ರೈಟ್ ಮಾಡಿ. ಒಂದು ನಿಮಿಷ ಈ ಕಡೆ ಕಾಲೇ ಕೊಡ್ತಲ್ಲ. ಹಾಂ, ಒಳಗಡೆ ಹಾಕೋದು ಫುಲ್. ಇಷ್ಟು ಒಳಗಡೆ ಹಾಕ್ಬಾರ್ದು. ಓಕೆ, ಸ್ವಲ್ಪ ಮುಂದೆ. ಇಷ್ಟು ತುದಿಲೂ ಇರಬಾರ್ದು, ಮಧ್ಯಕ್ಕೆ ಚೂರು ಮುಂದೆ. ಹಾಂ, ಈ ರೇಂಜಲ್ಲಿ ಇರಬೇಕು. ಓಕೆ. ಯಾಕೆಂದರೆ ಹಿಂದೆ ಇದ್ದಾಗ ಈ ರಿಕಾಬ್ ಇಲ್ಲಿ ನಿಮ್ಗೆ ಏಟ್ ಮಾಡೋ ಚಾನ್ಸ್ ಇರುತ್ತೆ, ಜೊತೆಗೆ ಬ್ಯಾಲೆನ್ಸಿಂಗು ಸಿಗೋಲ್ಲ. ಓಕೆ. ನೀವು ಏರಿಗೆ ಬರಬೇಕಾದ್ರೆ ಕಾಲು ಸ್ವಲ್ಪ ಅಲ್ಲಿ ಸ್ವಲ್ಪ ನಿಮ್ಗೆ ಸ್ಪ್ರಿಂಗ್ ಥರ ಆ್ಯಕ್ಷನ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಗೆ ಇವಾಗ ನಮ್ಮ ಸ್ಟಾಫ್ ಒಂದು 3-4 ರೌಂಡ್ ಹೇಳ್ಕೊಡ್ತಾರೆ. ಓಕೆ. ಅದಕ್ಕೂ ಮುಂಚೆ ನಿಮ್ಗೆ ಬೇಸಿಕ್ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇದು ರೈನಿಸ್ ಅಂತ. ನೀವು ಇದು ಈ ಥರ ಹೋಲ್ಡ್ ಮಾಡಬೇಕು. ಈ ಥರನಾ? ಎರಡು ಕಡೆನೋ? 2 ಕಡೆ. ಬ್ಯಾಲೆನ್ಸ್ ಹೆಂಗಿರ್ಬೇಕು, ಒಂದೇ ಕಡೆ ಜಾಸ್ತಿ, ಒಂದು ಕಡೆ ಕಮ್ಮಿ ಮಾಡಬಾರ್ದು. ಲೆಫ್ಟ್ಗೆ ಲೈಟಾಗಿ ಎಳಿಬೇಕು. ಈಗ ಹಸು ಎಳಿತಾರೆ ಪಟ್ಟ ಅಂತ ಎಳಿಬಾರ್ದು. ಇದು ಒಳಗಡೆ ಬಿಟ್ಟಾಕಿರೋದ್ರಿಂದ ಅದಕ್ಕೆ ನೋವಾಗೋ ಚಾನ್ಸಸ್ ಇರುತ್ತೆ. ಓಕೆ. ಲೈಟಾಗಿ ಲೆಫ್ಟಿಗೆ ತಗೊಳ್ಳಿ. ಲೆಫ್ಟಿಗೆ ತಗೋಬೇಕಾದ್ರೆ ಲೆಗ್ ಟ್ಯಾಪ್ ಮಾಡಿ. ಲೆಫ್ಟ್ ಲೆಗ್ ಲೈಟಾಗಿ ಎರಡೂ ಲೆಫ್ಟ್ ಲೆಗ್ ಇದು ಬಿಡಿ, ಲೂಸ್ ಬಿಡಿ. ಓಕೆ. ಈ ಥರ ಟ್ಯಾಪ್ ಮಾಡ್ತಾ ಲೆಫ್ಟ್ಗೆ ಹೇಳ್ಕೊಳ್ಳಿ. ಹೇಳಿರಿ ಇದನ್ನ ಫ್ರೀ ಬಿಡಿ. ಓಕೆ. ಹಾಂ, ಹೇಳಿರಿ, ಇನ್ನೂ ಹೇಳಿರಿ ಇನ್ನೂ ಟ್ಯಾಪ್ ಜೋರಾಗಿ ಟ್ಯಾಪ್ ಮಾಡ್ತೀವಿ. ಹಾಂ, 2 ಕಡೆ ಜೋರಾಗಿ ಟ್ಯಾಪ್ ಮಾಡ್ತೀರಿ. ಹೇ ಬರ್ತಾವಲ್ಲ, ಹೇಳಿರಿ, ಇನ್ನೂ ಹೇಳಿರಿ. ಹಾಂ, ಓಕೆ. ಹಂಗೆ. ಈಗ ರೈಟಿಗೆ ತಗೊಳ್ಳಿ. ಫುಲ್ ಲೂಸ್ ಬಿಟ್ಬಿಡುವಾಗ? ಹಾಂ, ಅದನ್ನು ಲೂಸ್ ಬಿಟ್ಟು ಇದನ್ನು ಎಳಿಬೇಕು. ಹಾಂ, ತಗೊಳ್ಳಿ, ಹಿಂಗೆ. ಓಕೆ. ಫ್ರೆಂಡ್ಲಿ ಇರೋದ್ರಿಂದ ತಲೆ ಕೆಡಿಸ್ಕೋಬೇಡಿ. ಇದೇ ಜಾಗದಲ್ಲಿ ಬೇರೆ ಕುದುರೆಗಳಿದ್ದಿದ್ರೆ ಒಂಚೂರು ಎಳಿತಿದ್ದಂಗೆ ಜಂಪ್ ಮಾಡೋದು, ಓಡೋಗೋದು ಆ ಥರ ಮಾಡ್ತಿತ್ತು. ಓಕೆ. ಇದು ತೊಂದರೆ ಇಲ್ಲ, ಗಾಬರಿ ಆಗಬೇಡಿ ಅಷ್ಟೇ. ಈಗ ನಮ್ಮ ಸ್ಟಾಫ್ ನಿಮ್ಮ ಜೊತೆ ಬರ್ತಾರೆ, 4-5 ರೌಂಡ್ ಜೊತೆಲಿ ರೈಡ್ ಮಾಡಿಸ್ತಾರೆ. ಅದಾದಮೇಲಿಂದ ಓನಾಗಿ 1-2 ರೌಂಡ್ ಸುತ್ತಾಗಿ ಮುಂದೆ ಹೋಗೋದು. ಹಿಂಗೆ ಮುಂದೆ ಹೋಗ್ಬೇಕಾದ್ರೆ ಲೆಗ್ ಟ್ಯಾಪ್ ಮಾಡ್ಬೇಕು ಎರಡನ್ನೂ. ಹಾಂ. ತುಂಬಾ ಚೆನ್ನಾಗೈತೆ ಮೇಲ್ಗಡೆ ನೋಡ್ತಿದ್ರೆ. ಆ ವ್ಯೂನೇ ಮಜಾ. ಒಂಥರ ಏನೋ ಅಂತಾರಲ್ಲ, ಆಲ್ಮೋಸ್ಟ್ ಒಂದು 8 ಅಡಿ ಮೇಲ್ಗಡೆ ಇರ್ತೀವಿ. ಹಾಂ, ಅವ್ರ ವ್ಯೂ ನೋಡ್ತಿದ್ರೆ ಒಂಥರ ಮಜಾ. ಹೌದು. ಇದು ಮುಂದೆ ಹೋಗ್ಬೇಕು ಅಂತಾರೆ, ಕಾಲಲ್ಲಿ ಟ್ಯಾಪ್ ಮಾಡ್ತಾರೆ. ನೀವು ಎಷ್ಟು ಕೂಗಿದ್ರು ಹೊಡೆದ್ರು ಹೋಗೋದಿಲ್ಲ. ಹಾಂ, ಇದಕ್ಕೆ ಕುದುರೆಗಳಿಗೆ ಸೈನ್ ಇರೋದೇ ಲೆಗ್ ಟ್ಯಾಪ್. ಓಕೆ. ಓಕೆ. ಮತ್ತೆ ಕೆಳಗಡೆ 2 ಲೆಗ್ನು ಟ್ಯಾಪ್ ಮಾಡ್ತಾ ಇರಬೇಕು. ಹಾಂ, ಟ್ಯಾಪ್ ಮಾಡ್ತಾ ಇರಬೇಕು. ಮಾಡ್ತಾನೆ ಇರ್ಬೇಕಿಲ್ಲ. ಈಗ ಹೋಗ್ತಾ ಇದೆ, ಅದು ಎಳೆದ್ರೇನೆ ನಿಲ್ಲೋದು. ಓಕೆ. ನೆಕ್ಸ್ಟ್ ಮೂವ್ಮೆಂಟ್ ಕೊಡಬೇಕಾದ್ರೆ ಅಂದರೆ ಸ್ವಲ್ಪ ಸ್ಪೀಡ್ ಮಾಡಬೇಕಾದ್ರೆ ಇದರಲ್ಲಿ 3-4 ಸ್ಟೆಪ್ ಬರುತ್ತೆ. ಈಗ ವಾಕು, ಟ್ರಾಟು, ಕ್ಯಾಂಟ್ರಿಂಗು, ಲಾಸ್ಟಲ್ಲಿ ಗ್ಯಾಲಪ್. ಗ್ಯಾಲಪ್ ಅಂದರೆ ಫುಲ್ ಫಾಸ್ಟು. ಟ್ರಾಟ್ ಬಂದು ಜಾಗಿಂಗ್ ಥರ, ಲೈಟಾಗಿ ಜಾಗಿಂಗ್ ಥರ. ಈಗ ರೈನಿಸ್ ಬಿಟ್ಬಿಟ್ಟು 2 ಆಗಲ್ಲ, ಬ್ಯಾಲೆನ್ಸ್ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ. ಓಕೆ.
ಈಗ ಒಬ್ಬರೇ ರೈಡ್ ಮಾಡ್ತಿದ್ರಲ್ಲ, ಹಾಂ ಬ್ಯಾಲೆನ್ಸ್ ಒಂದು ರೇಂಜಿಗೆ ಗೊತ್ತಾಗಿದೆಯಾ? ಒಂದು ರೇಂಜಿಗೆ ಗೊತ್ತಾಗಿದೆ. ಈಗ ಭಯ ಮಾಡ್ತಾ ಇದ್ರೆ ಸ್ವಲ್ಪ ಭಯ ಹೋಗಿದೆಯಾ? ಭಯ 90% ಹೋಗಿದೆ. ಹೈ ಯಾಕಂದ್ರೆ ನಿಂತ್ಕೊಬಿಡ್ತಾನೆ. ಇವಾಗ ಹಂಗೆ ಬೇಸಿಕ್ ಹೇಳ್ಕೊಡ್ತೀನಿ ಎಕ್ಸಸೈಸು, ಅದನ್ನು ಫಸ್ಟ್ ಮಾಡಿಬಿಡಿ. ಎರಡು ಕೈ ಡಬಲ್ ಆರ್ಮ್ ಡಿಸ್ಟೆನ್ಸ್ ಥರ ತಗೊಳ್ಳಿ. ಹಾಂ ಹಂಗೆ ಅಪ್. ಓಕೆ. ಈಗ ನಿಮ್ಮ ಲೆಫ್ಟ್ ಲೆಗ್ ಟಚ್ ಮಾಡಿ, ಕ್ರಾಸ್ ಮಾಡಿ. ಹಾಂ ಫುಲ್ ಬೆಂಡಾಗಿ. ಹಾಂ ರೈಟ್. ಹಂಗೆ ಹಿಂದಕ್ಕೆ ಮಲಗಿ, ಫುಲ್ ರಿಲ್ಯಾಕ್ಸ್ ಆಗೋ ಥರ. ರಿಲ್ಯಾಕ್ಸ್ ಆಗ್ಬಿಡುತ್ತೆ ಮಲ್ಕೊಂಡ್ರೆ. ನೋಡಿ ಬೇರೆ ಕುದುರೆಗಳಾಗಿದ್ರೆ ಈ ಜಾಗದಲ್ಲಿ ಏನು ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ, ಒಂದು ಚೂರು ಅಳ್ಳಾಡಿಲ್ಲ. ನೀವು ಎಷ್ಟು ಮಾಡಿದ್ರು ಸೈನ್ ಕೊಡದೆ, ಅದಕ್ಕೆ ಸಿಗ್ನಲ್ ಕೊಡದೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಓಕೆ. ಹಂಗಾಗಿ ನಿಮ್ಗೊಂದು ಬೇಸಿಕ್ ಸ್ಟ್ರೆಚಸ್ ಥರನೂ ಆಯಿತು, ಜೊತೆಗೆ ಅದ್ರ ಮೇಲೆ ಒಂದು ನಂಬಿಕೆ ಬಂದಂಗೆ. ಏನು ಮಾಡಿದ್ರು ಅದಕ್ಕೆ ಮೇನಾಗಿ ಇಲ್ಲಿ ಟ್ಯಾಪ್ ಮಾಡಿದ್ರೆ ಮಾತ್ರ ಮೂವ್ಮೆಂಟ್ ಕೊಡೋದು. ಈಗ ಔಟ್ಸೈಡ್ ಹೋಗೋದಲ್ವಾ, ಬೇರೆ ಬಂದಿದೆ ಅಲ್ವಾ, ನಾನೊಂದು ಕುದುರೆ ತಗೋತೀನಿ, ನೀವೊಂದು ಕುದುರೆ. ಸರಿ ಆಯಿತು. ಈಗ ಕೂರ್ಬೇಕಾದ್ರೆ ಈ ರಿಕಾಬ್ ಏನಿದೆ, ರಿಕಾಬ್ ಮತ್ತು ನಿಮ್ಮ ತಲೆ ಒಂದು ಸ್ಟ್ರೈಟ್ ಲೈನಲ್ಲಿ ಬರಬೇಕು. ಓಕೆ. ತೀರಾ ಹಿಂಗೆ ಮುಂದಕ್ಕೂ ಹೋಗ್ಬಾರ್ದು, ತೀರಾ ಹಿಂದಕ್ಕೂ ಬರಬಾರ್ದು. ಓಕೆ. ರೈನಿಸ್ ಇದೆ ಥರ ಹಿಡಿಬೇಕು. ಒಂದೇ ಕೈಲಿ ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಹಿಡಿಬೋದು. ಇವಾಗ ಸದ್ಯದಲ್ಲಿ ಹಿಂಗೆ ಹಿಡಿದ್ರೆ ಅದು ಎರಡೂ ಕಡೆ ಹೇಳ್ದಂಗೆ ಆಗುತ್ತೆ, ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಎರಡೂ ಕೈಲಿ ಹಿಡ್ಕೊಳ್ಳಿ, ನಿಮ್ಗೆ ಇನ್ನೆಲ್ಲೂ ಹಿಡ್ಕೊಳಕ್ಕೆ ಗೊತ್ತಿಲ್ಲ, ನಿಮ್ಮ ಕಾಲ ಮೇಲೆ ಗೊತ್ತಾಗಿದೆ ಅಲ್ವಾ? ಬನ್ನಿ. ಈಗ ನಾವು ಒಬ್ಬರೇ ಓಡಾಡ್ತಿದೀವಲ್ಲ, ಈಗ ಏನಾದ್ರು ಟೆಕ್ನಿಕ್ಸ್ ಹೇಳ್ಕೊಟ್ರೆ? ಇವಾಗ ಅದೇ ವಾಕ್ ಮಾಡ್ಬೇಕಾದ್ರೆ ಸುಮ್ಮನೆ ಕೂರ್ಬಾರ್ದು, ನಿಮ್ಮ ಈ ಥರ ಮೂವ್ ಮಾಡಬೇಕು. ಓಕೆ ಓಕೆ. ಅಂದರೆ ಏನು ಬಾಡಿ ಪೇನ್ ಆಗುತ್ತೆ ಅಂತನಾ? ಬಾಡಿ ಪೇನ್ ಅಂತಲ್ಲ, ಅವಾಗ ಅದಕ್ಕೆ ಮೂವ್ಮೆಂಟ್ ಕೊಡ್ತಾ ಇದೆ, ಅದಕ್ಕೆ ಹಿಡಿದಾಗಲ್ಲ. ಆ ಹೆಜ್ಜೆಗಳಿಗೆ ನಾವೊಂದು ಮೂವ್ಮೆಂಟ್ ಕೊಡಂಗೆ. ಓಕೆ ಓಕೆ. ನೋಡಿ ಈ ಥರ ಬೇಕು. ಓಕೆ ಓಕೆ. ಅಂದರೆ ಮುಂದಕ್ಕೆ ತಳ್ಳೋ ಥರನಾ? ಓಕೆ. ಅದೇ ಸ್ವಲ್ಪ ಕಷ್ಟದಾಗ ಸ್ವಲ್ಪ ಈ ಥರ ನಿಲ್ಬೇಕು. ಓಕೆ ಓಕೆ. ಈ ಥರ ಅಂದರೆ ನಾವು ಸ್ಪೀಡ್ ಮಾಡಿದ್ರೆ ಇದು ಸ್ವಲ್ಪ ಸ್ಪೀಡ್ ಆಗುತ್ತೆ. ಸ್ಪೀಡ್ ಅಂದರೆ ನಾವು ಲೆಕ್ಕ ಮಾಡಿ ಮಾಡಬೇಕು. ಅದ್ರ ಹೆಸರು ಏನು ಬ್ರೋ? ಭೂಮಾ. ಇದು ಪಾರ್ಥ. ನಿಲ್ಲಿಸ್ಬೇಕು ಅಂತಂದ್ರೆ ಎರಡನ್ನೂ ಎಳೆದಿಟ್ಕೋಬೇಕು. ಎರಡನ್ನೂ ಎಳೆದಿಟ್ಕೊಂಡ್ರೆ ನಿಲ್ತಾನ? ಓಕೆ. ಪೂನಂ ಓಯ್ ನಿಂತ. ಪೂನಂ ಬರೀತಾನೆ. ತುಂಬಾ ರೈಡ್ ಚೆನ್ನಾಗಿದೆ, ಒಳ್ಳೆ ನೇಚರು, ಸುತ್ತಮುತ್ತ ಒಳ್ಳೆ ನೇಚರು, ಯಾವುದೇ ರೀತಿ ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮಾಗಿ ದುಡ್ಡು ಕೊಡೋದಕ್ಕೂ ವರ್ತು. ನೀವು ಸುಮ್ಮನೆ ಸಫಾರಿಗೆ ಹೋಗಿ ಅಲ್ಲಿ ಹುಲಿ ಎಲ್ಲೋ ಇರುತ್ತೆ, ನಾವೆಲ್ಲ ಬಸ್ಸಲ್ಲಿ ಕೂತ್ಕೊಂಡು ನೋಡ್ತೀವಿ. ಇದು ಹಂಗಲ್ಲ. ಆರ್ ಸಫಾರಿಲಿ ನಮಗೆ ಸಪ್ರೇಟ್ ನಮಗೆ ಒಂದು ರೈಡ್ ಮಾಡೋಕ್ಕೆ ಕುದುರೆ ಕೊಟ್ಟು ನೋಡಿ, ಅದೊಂದು ಕುದುರೆ, ನಮ್ದೊಂದು ವೈಟ್ ಕುದುರೆ. ಇದೇ ಪಾರ್ಥ ಅಲ್ವಾ? ಪಾರ್ಥ. ಹೈ ಹೋಗಿ ನೀವು ಮುಂದೆ ಹೋಗಿ. ಹೋಯ್ತಾನೆ ಇಲ್ಲ ಏನು? ಟ್ಯಾಪ್ ಮಾಡಿ, ಲೆಗ್ ಟ್ಯಾಪ್ ಮಾಡಿ. ಲೂಸ್ ಬಿಟ್ಟು ಟ್ಯಾಪ್ ಮಾಡ್ಬೇಕಾ? ಹೈ ಇಬ್ಬರು ಒಟ್ಟಿಗೆ ಹೋಯ್ತವ್ರೆ. ಹೆಂಗಿದೆ ಬ್ರೋ ಎಕ್ಸ್ಪೀರಿಯನ್ಸು? ಮಸ್ತಿದೆ ಎಕ್ಸ್ಪೀರಿಯೆನ್ಸು. ಸುಮ್ಮನೆ ನಾವು ಸಫಾರಿಗೆ ಅಲ್ಲಿ ದುಡ್ಡು ಕೊಟ್ಟು ಹೋಗ್ತೀವಿ, ಅದ್ರ ಬದಲು ಇದನ್ನು ಆರ್ ಸಫಾರಿ ಮಾಡಬೇಕು ನಿಜವಾಗ್ಲೂ. ಆಗ ಫೀಲ್ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಏನು ಅಂತ. ಬಟ್ ನಾನು ಫಸ್ಟ್ ಟೈಮ್ ಕುದುರೆ ಮೇಲೆ ಹತ್ತಿರೋದು. ಈ ದೇವಸ್ಥಾನ ಕಡೆ ಎಲ್ಲ ಹೋಗ್ತಾ ಇದ್ದೆ, ಅವರೇ ಕರ್ಕೊಂಡು ಬಿಡ್ತಾರೆ. ಬಟ್ ಇಲ್ಲಿ ನಮಗೆ ಕುದುರೆ ಕೊಟ್ಟು ಟ್ರೈನಿಂಗ್ ಮಾಡಿ ಯಾವ ರೀತಿ ಕುದುರೆ ಓಡಿಸೋದಂತೆಲ್ಲ ಇದು ಮಾಡ್ಕೊಟ್ಟಿದ್ರಲ್ಲ. ಇನ್ ಕೇಸ್ ನಮ್ಮ ಮನೆಗೆ ಯಾವ್ದಾದ್ರು ಕುದುರೆ ಬಂದು ಕಂಟ್ರೋಲ್ ಮಾಡೋದು. ಒಂದು ದಿವಸ ಒಂದು ತಿಂಗಳು ಕ್ಲಾಸ್ ಹೇಳ್ಸ್ಕೊಬಿಟ್ರೆ ನಿಮ್ಮ ಹತ್ರ, ಕುದುರೆ ಯಾವ್ದಾರು ಬಂದ್ಬಿಡ್ತು ಅಂದ್ರೆ ನಮ್ಮ ಮನೆ ಕಡೆ, ಇಲ್ಲ ಮೈಸೂರಲ್ಲಿ ಅಲ್ಲಿ ಓಡಾಡ್ತಿರ್ತಾವಲ್ಲ, ಕರ್ಕೊಂಡ್ಬಿಟ್ಟು ಆರಾಮ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಒಳ್ಳೆ ಸನ್ಸೆಟ್ ಆಯ್ತೈತೆ. ಸನ್ಸೆಟ್ಟು ಇಂಥ ವ್ಯೂ ಅಲ್ಲಿ ಕುದುರೆ ಓಡಿಸೋದೇ ಒಂಥರ ಮಜಾ ಬಿಡಿ. ಇದು ಎಷ್ಟು ಕಿಲೋಮೀಟರ್ ವಾಕ್ ಮಾಡಿಸ್ಬೋದು ಈ ಕಡೆ? ಇದು 1 hour ಪ್ಯಾಕೇಜ್ ಅಲ್ವಾ, ಇದು ಆಲ್ಮೋಸ್ಟ್ 3 to 4 kilometers ಕವರ್ ಆಗುತ್ತೆ. ಅಲ್ಲೊಂದು 10 ನಿಮಿಷ ರೆಸ್ಟ್ ಕೊಟ್ಟು ಮತ್ತೆ ಆ ಕಡೆಯಿಂದ ರಿಟರ್ನ್. ತಿಂಡಿ ತಿನ್ನೋ ಆಸೆಗೆ ಎಷ್ಟು ಬೇಗ ಹೋಯ್ತಾ ನೋಡಿ. ಆರಾಮ್ಸೆ ಪಾರ್ಥ, ನಿಧಾನಕ್ಕೆ ಹೋಗು. ಒಂದು ವಿಡಿಯೋ ಮಾಡಿಸ್ಕೊಬಿಡ್ತೀನಿ ಸಿಂಗಲ್ಲಾಗಿ. ಈ ಥರ ನಮ್ಮ ಸ್ಟಾಫ್ ಜೊತೆಲೇ ಇರ್ತಾರೆ ಯಾವಾಗಲೂ. ಏನು ತಲೆ ಕೆಡಿಸ್ಕೋಬೇಡಿ. ನೀವು ಯಾವುದೇ ರೈಡ್ ಮಾಡಬೇಕು ಅಂತಂದ್ರು ಸ್ಟಾಫ್ ಹಿಂದೆನೇ ಬರ್ತಾ ಇರ್ತಾರೆ. ನಿಮ್ಮ ಯಾವುದೇ ರೀತಿ ಏನೂ ಆಗೋಕ್ಕೂ ಬಿಡಲ್ಲ ಅವರು. ಇಮಿಡಿಯೇಟ್
ಏನಾರು ಆ ಸಣ್ಣ ಪುಟ್ಟ ಏನಾರು ಆಗೋಕ್ಕೂ ಬಿಡಲ್ಲ ಅವರು. ಅಂದರೆ ಎಷ್ಟೊತ್ತಿಂದ ಜೊತೆಲೇ ಇರ್ತಾರೆ, ಹಿಂದೆ ಬರ್ತಾನೆ ಇರ್ತಾರೆ. ಏನು ತಲೆ ಕೆಡಿಸ್ಕೊಬಾರ್ದು. ಆರಾಮಾಗಿ ಬೆಂಗಳೂರು ಕಡೆ ಎಲ್ಲ ಇತ್ತು ಅಂತಂದರೆ ಒಂದು ರೈಡ್ ಬಂದು ಒಂದು ರೈಡ್ ಗೈಡ್ ಮಾಡ್ಕೊಂಡು ಹೋಗಿ. ನೀವು ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ ಸಿಗ್ನಲ್ಲು ಅದೆಲ್ಲ ನೋಡ್ತಾ ಇರ್ತೀರ. ಬಟ್ ನಮ್ಮ ಕೋಟೆ ಕಡೆ ಬಂದರೆ ಈ ಥರ ಒಂದು ಆರ್ಸ್ ರೈಡ್ ಮಾಡ್ಕೊಂಡು ಹೋಗ್ಬೋದು. ಸುತ್ತಮುತ್ತ ಒಳ್ಳೆ ವ್ಯೂವು, ಯಾವುದೇ ರೀತಿ ಟ್ರಾಫಿಕ್ ಟೆನ್ಷನ್ ಇಲ್ದೇ ಆರಾಮಾಗಿ ಒಂದು ರೈಡ್ನ ಮಾಡ್ಬೋದು. ಮಳೆಗಾಲದಲ್ಲಿ ಬಂತು ಅಂತಂದರೆ ಇನ್ನೂ ಫುಲ್ ಗ್ರೀನರಿ ಇರ್ತದೆ. ಈಗಲೇ ಇಷ್ಟು ಗ್ರೀನರಿ ಇದೆ ಈವ್ನಿಂಗ್ ಟೈಮಲ್ಲಿ. ಅದರಲ್ಲಂತೂ ನೀವು ಈವ್ನಿಂಗ್ ಟೈಮ್ ಬಂತು ಅಂತಂದರೆ ಒಂದು 3:30-4 ಗಂಟೆಗೆ ಬಂತು ಅಂತಂದರೆ ಬಿಸಿಲಿರಲ್ಲ. ಆರಾಮಾಗಿ ಕಾಮಾಗಿ. ಎಷ್ಟು 1 ಕಿಲೋಮೀಟ್ರ್ ಅಲ್ವಾ ಹೋಗಿದ್ದು ನಾವು ಈಗ? 1.5 ಕಿಲೋಮೀಟರ್. 1.5 ಕಿಲೋಮೀಟ್ರ್ ನಿಮಗೆ ಇದು ಹಾರ್ಸ್ ಸಫಾರಿ. ನೀವು ಬೆಂಗಳೂರಲ್ಲಿದ್ದರೂ ಈ ಥರ ಒಂದು ಸೌಂದರ್ಯದಿಂದ, ಈ ಥರ ಪ್ರಕೃತಿ ಸೌಂದರ್ಯದ ಮಧ್ಯೆ ಈ ಥರ ಕುದುರೆನ ಓಡಿಸೋದು ಅನ್ನೋದು ಬಹಳ ಒಂಥರ ಮಜಾನೇ ಬೇರೆ. ಈಗ ಟೋಟಲ್ ನಾವು 1.5 ಗಂಟೆ ಜರ್ನಿ ಮಾಡಿದ್ದೀವಿ. 1.5 ಗಂಟೆಗೆ ಅವ್ರು ನಮಗೆ ಕುದುರೆನ ಕಲಿಸಿ ನಡೆಯೋದು ಹೆಂಗೆ ಅಂತ ಹೇಳ್ಕೊಟ್ಟವ್ರೆ. ಇನ್ನೊಂದು 1.5 ಗಂಟೆ ದುಡ್ಡು ಕೊಟ್ಬಿಟ್ರೆ ಓಡಿಸೋದು ಹೆಂಗೆ ಅಂತ ಹೇಳ್ಕೊಟ್ಬಿಡ್ತಾರೆ. ತುಂಬಾ ರೈಡ್ ಚೆನ್ನಾಗಿದೆ. ನಾನಂತೂ ವೀಕ್ಲಿ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ. ಬಿಕಾಸ್ ಈ ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಿದ್ರು ನೋಡೋಕ್ಕೆ ಒಂಥರ ಚಂದ. ಆದಷ್ಟು ಯಾರ್ಯಾರೆಲ್ಲ ಕುದುರೆ ಮೇಲೆ ಸಫಾರಿ ಮಾಡಿಲ್ಲ, ಒಂದ್ಸಲ ಬನ್ನಿ. ತುಂಬ ಕ್ಲೀನಾಗಿ ನೀಟಾಗಿ ಟ್ರೈನ್ ಮಾಡಿ ನಮಗೂ ಯಾವ ರೀತಿನ ಕಂಟ್ರೋಲ್ ಮಾಡೋದು ಅಂತ ನೋಡಿ. ನಾನು ಒಬ್ಬನೇ ಈಗ ಅಲ್ಲಿಂದ ಓಡಿಸ್ಕೊಂಡು ಒಬ್ಬನೇ ಬಂದಿದ್ದೀನಿ, ಯಾವುದೇ ರೀತಿ ಸಪೋರ್ಟ್ ಇಲ್ದೇನೆ. ಬಟ್ ಹಿಂದೆ ಟ್ರೈನ್ ಕುದುರೆನ ಪ್ರೊಟೆಕ್ಟ್ ಮಾಡೋರು ಇದ್ದೇ ಇರ್ತಾರೆ. ಬಟ್ ನಮ್ಗೇನೂ ಆಗದಿರೋ ಥರ ನೋಡ್ಕೊತಾರೆ ಸ್ಟಾಫು. ಅದರಲ್ಲಿ 2 ಮಾತಿಲ್ಲ. ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಂಡು ಈಗ ನಿಯರ್ ಬೈ ಕರ್ಕೊ ಬಂದಿದ್ದಾರೆ. ಈಗ ಪ್ರೈಸ್ ಲಿಸ್ಟ್ ಬಗ್ಗೆ ನಾನು ನಿಮಗೆ ಅಲ್ಲಿ ಹೇಳ್ತೀನಿ ಬನ್ನಿ. ಟೋಟಲ್ಲು 3 to 4 ಟೈಪ್ಸ್ ಪ್ರೈಸ್ ಲಿಸ್ಟ್ ಇದೆ. ಅದು ಯಾವುದೇ ಅಂತ ಹೇಳ್ತೀನಿ. ನಿಮ್ಮ ಮನೆ ಬತ್ತು ನೋಡಿ, ಇದೇ ನಿಮ್ಮ ಮನೆ ಬತ್ತು. ಹೌದು, ಊರಾಗ ಗೊತ್ತಾ. ಆ ಥರ ಕಲಿಬೇಕು ಓಡ್ಸೋಕ್ಕೆ. ಇದೇ ತುಂಬಾ ಹಾರ್ಡೆಸ್ಟ್ ಪಾರ್ಟ್ ಇರೋದು. ಇದು ಟ್ರಾಟಿಂಗ್ ಅಂತ ಹೇಳ್ತಾರೆ. ಈಗ ಇವ್ರು ಮಾಡಿದ್ದು ಟ್ರಾಟಿಂಗ್ ಅಂತ ಹೇಳ್ತಾರೆ. ಹಾರ್ಸ್ ರೈಡಿಂಗ್ ಕ್ಲಾಸಸ್ ಅಲ್ಲಿ ಅಥವಾ ಕಲಿಬೇಕಾದ್ರೆ ರೈಡಿಂಗ್ ಅಲ್ಲಿ ಟ್ರಾಟಿಂಗ್ ಸ್ವಲ್ಪ ನಮ್ಗೆ ಹಿಂಸೆ ಅನ್ಸೋದು. ಈ ಬಾಡಿ ಮೂವ್ಮೆಂಟ್ ನಾವು ಕಲ್ತ್ರೇನೆ ನಾವು ನೆಕ್ಸ್ಟ್ ಕ್ಯಾಂಟ್ರಿಂಗ್ ಆಗ್ಲಿ ಗ್ಯಾಲಪ್ ಆಗ್ಲಿ ಆರಾಮಾಗಿ ಮಾಡ್ಬೋದು. ಇದನ್ನ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು. ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಅದ್ರಲ್ಲಿ ನಮಗೆ ಬಾಡಿ ಆಲ್ಮೋಸ್ಟ್ ಸಿಕ್ಕಾಬಟ್ಟೆ ಎಲ್ಲಾ ಮಸಲ್ಸ್ ವರ್ಕೌಟ್ ಆಗಕ್ಕೆ ಶುರು ಆಗೋದು. ಫ್ಯಾಟ್ ಲಾಸ್ ಆಗೋದಕ್ಕೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಅದು. ಸರಿ. ಈಗ ಇಳಿಯಬ್ರು ಈಗ ಇಳಿಬೇಕು, ಏನ್ ಮಾಡೋದು? ಇಳಿಬೇಕಾದ್ರೆ 2-3 ತರ ಇಳಿಬಹುದು. ಒಂದು ಅದೇ ಇವಾಗ ಬೇಸಿಕ್ ಗೆ ನಾವು ಸ್ಟೂಲ್ ಹಾಕ್ಸ್ತೀವಿ. ಆ ಸ್ಟೂಲ್ ಅದ್ ಬಿಟ್ರೆ ನೀವು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇಳಿತೀನಿ ಅಂತಂದ್ರೆ ರೈಟ್ ಲೆಗ್ ಫ್ರೀ ಮಾಡಿ ಲೆಫ್ಟ್ ಲೆಗ್ ಇಂದ ಇಳಿಬಹುದು. ಅದ್ರಲ್ಲಿ ಸ್ವಲ್ಪ ಹಾರ್ಸಸ್ ಮೂವ್ಮೆಂಟ್ ಕೊಡೋ ಚಾನ್ಸ್ ಇರುತ್ತೆ. ಕಾಲ್ ಸಿಗಾಕೊಂಡು ಮುಂದಕ್ಕೆ ಹೋಗೋ ಚಾನ್ಸ್ ಇರುತ್ತೆ. ನಮಗೂ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಅಂತ. ಪ್ರೊಫೆಷನಲಿ ಇಳಿಬೇಕು ಅಂತಂದ್ರೆ 2 ಕಾಲ್ ಫ್ರೀ ಮಾಡಿ ನಿಮ್ಮ ಸ್ಯಾಡಲ್ ಗೆ 2 ಕೈ ತೂಕ ಕೊಟ್ಟಿ ಇದು ಬಿಟ್ಬಿಡೋದ? ಇದು ಬಿಟ್ಬಿಡಿ. ಇಲ್ಲ, ಇದು ಇರ್ಬೇಕು, ಕೈಯಲ್ಲಿ ಇರ್ಬೇಕು ಯಾವಾಗ್ಲೂ. ಬೇಕಾದ್ರೆ ಇಳಿಬೇಕಾದ್ರಾಗ್ಲಿ 1 ಕೈ ಹಿಡ್ಕೊಳ್ಳಿ. ಇವಾಗ ಈಗ 2 ಕೈ ತೂಕ ಕೊಟ್ಟು ಒಂದೇ ಸಲ ಜಂಪ್. ಏನ್ ಹೇಳೋ, ಏನು ಮಾಡ್ದಂಗೆ ಕರ್ಕೊ ಬಂದಿಲ್ಲ ನನ್ನ. ಈಗ ಹೇಳಿ, ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಾನು ಯಾವತ್ತೂ ರೈಡ್ ಮಾಡಿರಲಿಲ್ಲ. ಅಂದರೆ ನಾರ್ಮಲ್ ಆಗಿ ದೇವಸ್ಥಾನ ಹೋದಾಗೆಲ್ಲ ಮಾಡಿದ್ದೆ. ಅಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬಟ್ ಇಲ್ಲಿ ನಮಗೇನ ಕುದುರೆನ ಕೊಟ್ಟು ಫುಲ್ಲು ಟ್ರೈನ್ ಮಾಡಿ ಯಾವ ರೀತಿ ಕುದುರೆನ ಕಂಟ್ರೋಲ್ ಮಾಡೋದು ಅನ್ನೋದು ತುಂಬಾ ಇಷ್ಟ ಆಯಿತು. ಇಲ್ಲಿ ಸ್ಟಾಫು ಕೂಡ ಅಷ್ಟೇ, ಎಷ್ಟೇ ತಪ್ಪು ಮಾಡಿದ್ರು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದೇ ಹೇಳ್ಕೊಟ್ರು. ತುಂಬಾ ಖುಷಿ ಆಯಿತು. ನೀವು ಈ ರೀತಿ ಹಾರ್ಸ್ ರೈಡ್ ಮಾಡಬೇಕು ಅಂತಂದರೆ ನಮ್ಮ HD ಕೋಟೆಯ ಕಬಿನಿ ಅಡ್ವೆಂಚರ್ಸ್ ಹಾರ್ಸ್ ರೈಡಿಂಗಲ್ಲಿ ಬಂದು ಹಾರ್ಸ್ ರೈಡ್ ಮಾಡ್ಬೋದು. ಟೋಟಲ್ಲು 3 ಇಂದ 4 ಥರ ಪ್ಯಾಕೇಜಸ್ ಇರುತ್ತೆ. ಪ್ಯಾಕೇಜಸ್ ಡೀಟೇಲ್ಸ್ನ ನಮ್ಮ ಕಬಿನಿ ಅಡ್ವೆಂಚರ್ಸ್ ಅವರೇ ಹೇಳ್ತಾರೆ ನೋಡಿ. ಇವರೇ ನಮ್ಮ ಕಬಿನಿ ಅಡ್ವೆಂಚರ್ಸ್ನ ಓನರು, ಆಮೇಲೆ ಈ ಕುದುರೆಯ ಮಾಲೀಕರು. ಸರ್, ನಿಮ್ಮ ಹೆಸರು ಎಲ್ರಿಗೂ ಯಾರಿಗೂ ಹೇಳಲೇ ಇಲ್ಲ. ನನ್ನ ಹೆಸರು ನಾಗೇಶ್ ಅಂತ. ಸರ್, ಟೋಟಲ್ ಪ್ಯಾಕೇಜಸ್ ಡೀಟೇಲ್ಸ್ ಹೇಳಿ ಸರ್. ಟೋಟಲ್ ಪ್ಯಾಕೇಜಸ್ ಬಂದು 1/2 hour ಇಂದ ಶುರು ಆಗುತ್ತೆ. 1/2 hour, 1 hour, 1.5 hour ಈ ತರ ಇರುತ್ತೆ. 1/2 hour ಅಂತ ಬಂದಾಗ ಇಲ್ಲೇ ಒಳಗಡೆನೆ ರೌಂಡಿಂಗ್ಸ್ ಇರುತ್ತೆ. ಅಂದ್ರೆ ಈ ಫೀಲ್ಡ್ ಅಲ್ಲಿ ಮಾತ್ರ, ಫೀಲ್ಡ್ ಹೊರಗಡೆ ಹೋಗಲ್ಲ. ಮತ್ತೆ ಪಕ್ಕದಲ್ಲಿರೋ ಈ ಚಿಕ್ಕ ರೋಡ್ ಅಲ್ಲಿ ಒಂದ್ ರೌಂಡಿಂಗ್ಸ್ ಇರುತ್ತೆ. ನಿಮ್ಗೆ 1 hour ಮತ್ತೆ 1.5 hour ಪ್ಯಾಕೇಜ್ ತಗೊಂಡಾಗ ಆ ದೊಡ್ಡ ರೋಡ್ ಅಲ್ಲಿ 1 hour ಗೆ 3 to 4 kilometers ಕವರೇಜ್ ಇರುತ್ತೆ. 1.5 hour ಗೆ 4 to 5 kilometers ಕವರೇಜ್ ಇರುತ್ತೆ. ಆರಾಮಾಗಿ ಒಳ್ಳೆ ರೈಡ್ ಮಾಡ್ತೀವಿ. ಬುಕ್ಕಿಂಗ್ ಎಲ್ಲ ಯಾವ ತರ ಇದೆ? ಬುಕ್ಕಿಂಗ್ ಬರ್ಬೇಕಾದ್ರೆ ಒಂದು ಫೋನ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ
ಬಂದು ಇಲ್ಲಿ ವೆಯ್ಟ್ ಮಾಡೋದ್ರ ಬದಲು ಬುಕಿಂಗ್ಸ್ ಇರುತ್ತೆ ಖಂಡಿತವಾಗ್ಲು. ಹಂಗಾಗಿ ಬಂದಾಗ ಇಲ್ಲಿ 1 hour 2 hour 2 hours ವೆಯ್ಟ್ ಮಾಡಬೇಕು ಅಂದ್ರೆ ನಿಮಗೂ ಕಷ್ಟ ಆಗ್ಬೋದು. ಬುಕಿಂಗ್ ಮಾಡ್ಕೊಂಡು ಬಂದ್ರೆ ನಾವು ಸ್ಲಾಟ್ ಬುಕಿಂಗ್ ಇರುತ್ತೆ, ನೆಕ್ಸ್ಟ್ ಫೋನ್ ಮಾಡಿದವ್ರಿಗೆ ನೆಕ್ಸ್ಟ್ ಬುಕಿಂಗ್ ಹೇಳಿ. ಓಕೆ, ಅವ್ರು ನಿಮ್ಮ ನಂಬರ್ ಒಂದ್ಸಲ ಹೇಳ್ಬಿಡಿ, ಸ್ಕ್ರೀನ್ ಮೇಲೆ ಹಾಕ್ಬಿಡ್ತೀನಿ. 9535 300 324. ಈ ನಂಬರ್ಗೆ ಎನಿ ಟೈಮ್ ಕಾಲ್ ಮಾಡಿ, ಅವ್ರು ಖಂಡಿತವಾಗ್ಲೂ ನಿಮಗೆ ಸ್ಲಾಟ್ ಕೊಟ್ಟೆ ಕೊಡ್ತಾರೆ. ಯಾವುದಕ್ಕೂ ಒಂದ್ಸಲ ಬರೋಕ್ಕೂ ಮುಂಚೆ, ಪ್ರೀಪ್ಲಾನ್ ಮಾಡೋಕ್ಕೂ ಮುಂಚೆ ಒಂದ್ಸಲ ಬುಕ್ ಮಾಡ್ಕೊಂಡು ಬಂದ್ರೆ ನಿಮ್ಗೂ ಒಳ್ಳೇದು. ಜೊತೆಗೆ ನಮ್ಮಲ್ಲಿರೋ ಬೇರೆ ಸರ್ವಿಸ್ಗಳು ಬಂದು ವೆಡ್ಡಿಂಗ್ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀವಿ. ಜೊತೆಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ಫೋಟೋ ಶೂಟ್ಸ್ ಆಗಿರ್ಬೋದು, ಮಾಡೆಲ್ ಫೋಟೋ ಶೂಟ್ ಪ್ರತಿಯೊಂದಕ್ಕೂ ಪ್ರೊವೈಡ್ ಮಾಡ್ತೀವಿ. ಇನ್ನು ಬ್ಯಾಕ್ ವಾಟರ್ ಸಫಾರಿ ಮಾಡ್ತೀನಿ ಅಂದ್ರೆ ಮಿನಿಮಮ್ 3 to 4 ಬುಕಿಂಗ್ಸ್ ಇತ್ತು ಅಂತಂದ್ರೆ ಆಟೋದಲ್ಲಿ ಇಲ್ಲಿಂದ ಬ್ಯಾಕ್ ವಾಟರ್ ಕರ್ಕೊಂಡೋಗಿ ಅಲ್ಲಿ ಕೂಡ ಸಫಾರಿಗೆ ನಾವು ಕಬಿನಿ ಬ್ಯಾಕ್ ವಾಟರ್ ಅಲ್ಲಿ ಎಷ್ಟು ಆದ್ರೆ 3 to 4 ಬುಕಿಂಗ್ಸ್ ಇರಬೇಕು. ಯಾಕಂದ್ರೆ ನಾವು 3 to 4 ಬುಕಿಂಗ್, ಯಾಕಂದ್ರೆ ಇಲ್ಲಿಂದ ಕರ್ಕೊಂಡೋಗಿ ನಮ್ಗೆ ಆಟೋ ಚಾರ್ಜ್ 1,500-2 ಸಾವಿರ ಆಗೋಗುತ್ತೆ. ಹಂಗಾಗಿ ಅಲ್ಲಿ ಹೋದ್ರಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇರುತ್ತೆ. ಯಾಕಂದ್ರೆ ಲಾಸ್ಟ್ 3 days ಬೇಕೊಬ್ರು ಮಾಡಿದ್ರು, ಅದ್ರದ್ದು ಫೀಡ್ಬ್ಯಾಕ್ ವಿಡಿಯೋ ಹಾಕ್ತೀನಿ, ತುಂಬಾ ಖುಷಿ ಆದ್ರು ಫ್ಯಾಮಿಲಿ ಎಲ್ಲ. ಹಂಗಾಗಿ ಆ ಫೀಲ್ ಅದು ನೆಕ್ಸ್ಟ್ ಲೆವೆಲ್. ಇದು ಚೆನ್ನಾಗಿರುತ್ತೆ. ಫಸ್ಟ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಅದನ್ನು ಬೇಕು ಅಂತಂದ್ರೆ ಅಲ್ಲಿಗೂ ಬೇಕಾದ್ರೆ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ನೆಕ್ಸ್ಟ್ ಇನ್ನೊಂದು Jan 20th ಅಥವಾ 15th to 20th ಇಂದ ಕ್ಲಾಸಸ್ ಶುರು ಆಗುತ್ತೆ. ಇನ್ನು ನಮ್ದು 1-2 ಕುದುರೆ ಬರೋದಿದೆ. ಬಂದ್ಮೇಲೆ ಜೊತೆಗೆ ಹೆಲ್ಮೆಟ್, ಜಾಕೆಟ್ ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್ ಏನಿದೆಯೋ ಅದೆಲ್ಲ ಬುಕ್ ಆಗಿದೆ. ಅದೆಲ್ಲ ಬಂದ್ಮೇಲೆ ಕ್ಲಾಸಸ್ ಶುರು ಆಗುತ್ತೆ. ಅದನ್ನು ಕೂಡ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀವಿ. ನಮ್ಮ ರವಿರಾಜ್ ಬ್ರೋನೇ ಬಂದು ಅನೌನ್ಸ್ ಮಾಡ್ತಾರೆ. ಈಗ ಇದು ಕ್ಲಾಸಸ್ ಕೂಡ ಮಾಡ್ತೀನಿ ಅಂತಂದ್ರಲ್ಲ, ಕ್ಲಾಸಸ್ ಯಾವ ರೀತಿ ಇರುತ್ತೆ, ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ, ಏನು ಇರ್ತಾ? ಕ್ಲಾಸಸ್ ಎಲ್ಲ ಅಪ್ಡೇಟ್ ನಮ್ಮ ಕಬಿನಿ ಅಡ್ವೆಂಚರ್ಸ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡ್ತೀರಿ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಜೊತೆಗೆ ನಮ್ಮ ರವಿರಾಜ್ ಬ್ರೋ ಅವರ ಪೇಜ್ ಅಲ್ಲೂ ಕೂಡ ಅವ್ರನ್ನ ಅವಾಗ ಮತ್ತೆ ಇನ್ನೊಂದ್ಸರಿ ಕರೆಸಿ ಇನ್ನೊಂದ್ಸರಿ ಅನೌನ್ಸ್ಮೆಂಟ್ ಮಾಡಿಸ್ತೀವಿ ಕ್ಲಾಸಸ್ ಬಗ್ಗೆ. ಯಾಕಂದ್ರೆ ಇನ್ನೂ 1-2 ಕುದುರೆ ಬರ್ಬೇಕಾಗಿದೆ, ಬರುತ್ತೆ. ಅದನ್ನು ಬಂದ್ಮೇಲೆ ಎಲ್ಲ ಒಟ್ಟಿಗೆ ಶುರು ಆಗುತ್ತೆ. ಅಲ್ಲಿವರೆಗೆ ಇವಾಗ ಸಫಾರಿ ಕಾನ್ಸೆಪ್ಟ್ ಏನಿದೆ ಇದು ರನ್ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಈಗ ಬರ್ಡೇ ಸೆಲೆಬ್ರೇಷನ್ಸ್ಗೂ ಕೂಡ ಒಳ್ಳೆ ಚೆನ್ನಾಗಿರುತ್ತೆ. ಫೋಟೋ ಶೂಟ್ಸ್ಗೆ ಕುದುರೆಗಳ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬಹುದು, ಅದಕ್ಕೂ ಕೂಡ ಅಲೋ ಮಾಡ್ತೀವಿ. ಆದ್ರೆ ಯಾವ್ದೇ ತರ ಡ್ರಿಂಕ್ಸ್ ಆಗ್ಲಿ, ಸ್ಮೋಕ್ ಆಗ್ಲಿ ಅಥವಾ ತುಂಬಾ ಕಿರ್ಚಾಡೋದು ಈ ತರದಕ್ಕಾದ್ರೆ ಅಲೋ ಇರೋದಿಲ್ಲ. ಅಫಿಷಿಯಲ್ ಆಗಿ ಪ್ರಾಣಿಗಳನ್ನ ಇಷ್ಟಪಡೋರು, ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತನ್ನೋರು ಆರಾಮಾಗಿ ಬರ್ಬೋದು. ಆರಾಮಾಗಿ ನಿಮ್ಮ ಖುಷಿನ ಈ ಒಳ್ಳೆ ಟೈಮ್ನ, ಕ್ವಾಲಿಟಿ ಟೈಮ್ನ ಪ್ರಾಣಿಗಳ ಜೊತೆ ಸ್ಪೆಂಡ್ ಮಾಡಿ ಆರಾಮಾಗಿ ನಿಮ್ಮ ಸ್ಪೆಷಲ್ ಡೇನ ಸ್ಪೆಷಲ್ ಅನಿಮಲ್ಸ್ ಜೊತೆ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು.